ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹೇಳ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 72. ನಾನು ಆ ಬಿಕಾರಿ ಮನೆಗೆ ಬರೋದಾ? ನಾನೇನು, ನನ್ನ ಸ್ಟೇಟಸ್ ಏನು? ನಾನು ಹೋಗಿ ಹೋಗಿ ತಿನ್ನಲು ಗತಿ ಇಲ್ಲದವರ ಮನೆಗೆ ಬರ್ತೀನ? ನೋ, ನೆವರ್. ತನ್ನ ಹೆಂಡತಿಗೆ ಭಾನುವಾರ ಸೂರ್ಯನ ಮನೆಗೆ ಹೋಗಲು ಹೇಳಿದ್ದರಿಂದ ಕೂಗಾಡುತ್ತಿದ್ದಳು ದಕ್ಷಿಣಿ. ದಕ್ಷಿಣಿ ಎಂದು ಇಡೀ ಬಂಗಲೆಗೆ ಕೇಳುವ ಹಾಗೆ ಕೂಗಿದರು ಜಯರಾಜ್. ಅವರ ಕೋಪಕ್ಕೆ ಅಲ್ಲಿಂದ ಹೂಕುಂಡ ಹೊಡೆದು ಚೂರಾಯಿತು. ಮುಖ ಆಗಲೇ ಕೋಪದಿಂದ ಉರಿಯುತ್ತಿತ್ತು. ದಕ್ಷಿಣಿಗೆ ಗಂಡನೆದುರು ಮಾತನಾಡಲು ಮೊದಲಿನಿಂದಲೂ ಭಯ ಇತ್ತು. ಆದರೂ ಇಂದು ಕಿರಣನ ಮದುವೆ ಸೂರ್ಯನ ತಂಗಿ ಜೊತೆ ಎಂದು ತಿಳಿದು ಹೋಗಿ ಧ್ವನಿ ಏರಿಸಿ ಮಾತನಾಡಿದರು. ಜಯರಾಜ್ ಕೂಗಿದ್ದನ್ನು ಕೇಳಿಸಿಕೊಂಡು ಹೊರಗಿದ್ದ ಬೈರ, ಅಡುಗೆ ಮನೆಯಲ್ಲಿದ್ದ ವನಜ ಅವರು ಓಡಿ ಬಂದಿದ್ದರು. ಗಂಡನ ಕೋಪದ ಮುಖ ನೋಡಿ ಆಗಲೇ ಬೆವರುತ್ತಿದ್ದಳು ದಕ್ಷಿಣಿ. ಬೈರ ಓಡಿ ಬಂದವನೇ ಬಿದ್ದಿದ್ದ ಹೂಕುಂಡವನ್ನು ನೋಡಿ ಜಯರಾಜ್ ಅವರ ಮುಖವನ್ನು ನೋಡಿದವನು, ಅಣ್ಣ ಏನಾಯಿತು? ರೆಸ್ಟ್ ಮಾಡುವರಂತೆ ಬನ್ನಿ ಎಂದು ಜಯರಾಜ್ನನ್ನು ಸಮಾಧಾನ ಮಾಡುತ್ತಿದ್ದನು. ನಿನಗೆ ಒಳ್ಳೆಯ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅಲ್ವಾ? ಕಿರಣ ನಿನಗೆ ಏನು ಮಾಡಿದ್ದಾನೆ? ಅವನ ಪಾಡಿಗೆ ಅವನಿದ್ದಾನೆ. ಆದರೂ ಅವನ ಮೇಲೆ ಯಾಕೆ ಅಷ್ಟೊಂದು ಹಗೆ ನಿನಗೆ? ವನಜಕ್ಕ, ಅವಳಿಗೆ ಶಾಸ್ತ್ರಕ್ಕೆ ಏನೇನು ಬೇಕು ತಗೊಂಡು ಹೋಗಬೇಕು ಎಂದು ಎಲ್ಲವನ್ನು ಹೇಳಿಕೊಡಿ. ಬೈರನೆ ಹೋಗಿ ಎಲ್ಲವನ್ನು ತರುತ್ತಾನೆ. ಯಾರು ಬರಲ್ಲ ಎನ್ನುವ ಹಾಗಿಲ್ಲ. ಭಾನುವಾರ ಬೆಳಿಗ್ಗೆ ಹೋಗಬೇಕು. ಬರಲ್ಲ ಎಂದು ಯಾರಾದರೂ ತಕರಾರು ತೆಗೆದರೆ ನಾನು ಮನುಷ್ಯನಾಗಿರುವುದಿಲ್ಲ ಎಂದು ಕೋಪದಲ್ಲಿ ಹೇಳಿ ಕೋಣೆಗೆ ಬಿರುಸಾಗಿ ನಡೆದರು. ಅಷ್ಟೇ ಕೋಪದಲ್ಲಿ ದಕ್ಷಿಣಿಯೂ ಕೂಡ ಕುದಿಯುತ್ತಿದ್ದಳು. ಒಂದು ಕಡೆ ಕಿರಣನ ಮದುವೆ ಸೂರ್ಯನ ತಂಗಿ ಜೊತೆ, ಇನ್ನೊಂದು ಕಡೆ ಸಾತ್ವಿಕ ಏನು ಮಾಡ್ತಾಳೆ ಎನ್ನುವ ಭಯ. ಇದೆಲ್ಲವನ್ನು ನೆನೆದು ಕಿರಣನ ಮೇಲೆ ಅಸಾಧ್ಯ ಕೋಪಗೊಂಡು ಇಡೀ ರೂಮನ್ನೆಲ್ಲ ಅಸ್ತವ್ಯಸ್ತ ಮಾಡಿದಳು. ಆದರೆ ಜಯರಾಜ್ ಮಾತಿಗೆ ಎದುರಾಡಲಿಲ್ಲ. ಜಯರಾಜ್ ಇಷ್ಟೆಲ್ಲ ಹೇಳಿದ ಮೇಲೂ ಹೆಣ್ಣು ನೋಡಲು ಬರುವುದಿಲ್ಲ ಎಂದು ಹೇಳಲಾರಳು. ಹಲೋ ಮಹಿ, ಏನು ಮಾಡ್ತಿದೀಯಾ? ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿ ಸೂರ್ಯನ ಹೆಸರು ನೋಡಿ ಕರೆ ಸ್ವೀಕರಿಸಿದನು. ಏನಣ್ಣ ಇವತ್ತು ನನ್ನ ನೆನಪಿಸಿಕೊಂಡಿದೀಯಾ? ಸೂರ್ಯ ಇವತ್ತು ಯಾವ ಕಡೆ ಹುಟ್ಟಿದ ಎಂದು ನಕ್ಕನು. ನಿನಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣನೇ ಗೊತ್ತಿಲ್ಲ. ಅವನು ಯಾವ ಕಡೆ ಹುಟ್ಟಿದರೂ ನಿನಗೇನು ಬಿಡು. ಅಣ್ಣ ನನಗೇನು ಗೊತ್ತಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀಯಾ ಎಂದು ಅಳುವ ಮುಖ ಮಾಡಿದನು. ನಾನೆಲ್ಲಿ ಇಂಡೈರೆಕ್ಟಾಗಿ ಹೇಳಿದೆ, ಡೈರೆಕ್ಟ್ ಆಗಿಯೇ ಹೇಳ್ತಿದ್ದೀನಿ ಎಂದ ಸೂರ್ಯನ ಮಾತಿಗೆ ಮತ್ತೆ ಮುನಿಸಿದವನು. ಹೋಗಣ್ಣ, ನನ್ನ ದಡ್ಡ ಅಂತೀಯ ಎಂದರೆ. ನಿನ್ನನ್ನು ಯಾರು ದಡ್ಡ ಅಂದಿದ್ದು? ನೀನು ಹೊಲದಲ್ಲಿ ದುಡಿಯಲು ಬುದ್ಧಿವಂತ. ನಿನ್ನ ಹಾಗೆ ಎಷ್ಟು ಜನರು ಕಷ್ಟಪಟ್ಟು ದುಡಿಯುತ್ತಾರೆ ಹೇಳು. ಈಗ ನನ್ನನ್ನೇ ತಗೋ. ಮೊದಲೇನೋ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ, ಆದರೆ ಈ ಸಿಟಿ ಜೀವನಕ್ಕೆ ಒಗ್ಗಿದ ಮೇಲೆ ಅಲ್ಲಿ ಕೆಲಸ ಮಾಡಲು ನನ್ನ ದೇಹ ಬಾಗುವುದಿಲ್ಲ. ಅದು ಬಿಡು, ಭಾನುವಾರ ಚಿನ್ನು ನೋಡಲು ಹುಡುಗನ ಕಡೆಯವರು ಬರ್ತಾರೆ ಎಂದನು. ನನಗೆ ಗೊತ್ತಿಲ್ಲದೆ ಒಂದು ಮಾತು ಹೇಳಿದೆ ಎಲ್ಲ ಮುಗಿಸಿದ್ದೀಯಾ? ಹೋಗಲಿ ಬಿಡು, ಹುಡುಗ ಯಾರು ಹೇಳು? ಚಿನ್ನು ಕಡೆಯಿಂದ ಎಲ್ಲ ತಿಳಿದುಕೊಂಡರೂ ಏನು ಗೊತ್ತಿಲ್ಲದೇ ಇರುವ ಅಮಾಯಕನ ಹಾಗೆ ಹೇಳಿದನು. ಹುಡುಗ ಬೇರೆ ಯಾರೂ ಅಲ್ಲ, ಕಿರಣ ಎಂದರೆ ಭಾವಾನ ಎಂದನು ಒಡನೆ. ಏನು ಭಾವಾನ? ನೀನ್ಯಾವಾಗಿನಿಂದ ಹಾಗೆ ಕರೆದೆ? ಅಯ್ಯೋ ಅಣ್ಣ, ಇನ್ನು ಮುಂದೆ ಅವರನ್ನು ಹಾಗೆ ಕರೆಯಬೇಕು ಅಲ್ವಾ, ಅದಕ್ಕೆ ಹೇಳಿದೆ ಎಂದು ಮಾತು ಬದಲಾಯಿಸಿದ. ಹೌದಾ, ಸರಿ, ಇನ್ಮೇಲಿಂದ ಹಾಗೆ ಕರಿ. ನಾನು ಚಿನ್ನು ಶನಿವಾರ ರಾತ್ರಿ ಬರ್ತೀವಿ. ನೀನು ಅಪ್ಪನ ಜೊತೆ ಹೋಗಿ ಏನೇನು ಸಾಮಗ್ರಿ ಬೇಕು ಎಲ್ಲ ತಗೊಂಡು ಬಾ, ಆಯಿತಾ ಎಂದರೆ. ನೀನೇನು ಯೋಚಿಸ್ಬೇಡ ಅಣ್ಣ, ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ ಎಂದವನು. ಅಣ್ಣ ಯಾರನ್ನಾದರೂ ಕರೆಯಬೇಕಾ ಹೇಳು, ಇಡೀ ಊರನ್ನೇ ಕರೆಯುತ್ತೀನಿ ಎಂದರೆ. ಅಪ್ಪ ತಂದೆ ಅವರು ಹುಡುಗಿ ನೋಡಲು ಅಷ್ಟೇ ಬರುತ್ತಿರುವುದು. ನೀನು ಮದುವೆ ಮಾಡುವ ಹಾಗಿದ್ದೀಯ, ಎಡವಟ್ಟು ಮಾಡಬೇಡ. ಮತ್ತೆ ನಾನು ಹೇಳಿದಷ್ಟು ಮಾಡು ಸಾಕು ಎಂದು ಹೇಳಿ ಕರೆ ತುಂಡರಿಸಿದನು. ಈ ಅಣ್ಣ ನನ್ನನ್ನು ತೆಗಳುತ್ತಾನೋ ಇಲ್ಲ ಹೊಗಳುತ್ತಾನೋ ಒಂದೂ ಗೊತ್ತಾಗುವುದಿಲ್ಲ. ಬಂದಾಗ ಅವನನ್ನೇ ಕೇಳಬೇಕು ಎಂದುಕೊಂಡು ಅವನು ತನ್ನ ಕೆಲಸವನ್ನು ಮುಂದುವರಿಸಿದನು. ಆ ಭಾನುವಾರ ಬಂದೇ ಬಿಟ್ಟಿತು. ಅಣ್ಣ ತಂಗಿ ರಾತ್ರಿಯೇ ಊರಿಗೆ ಬಂದಿಳಿದಿದ್ದರು. ಮನೆಯಲ್ಲಿ ಆಗಲೇ ಹಬ್ಬದ ವಾತಾವರಣವಿತ್ತು. ಮಹಿ ಮತ್ತು ಅವರ ಅಪ್ಪ ಅಮ್ಮನನ್ನು ಸ್ವತಃ ಧರ್ಮೇಗೌಡ ದಂಪತಿಗಳು ಹೋಗಿ ಕರೆದು ಬಂದಿದ್ದರು. ಅನ್ನಪೂರ್ಣ ಮತ್ತು ಪದ್ಮ ಇಬ್ಬರು ಸೇರಿ ಅಡುಗೆ ಮಾಡುತ್ತಿದ್ದರೆ ಚಿನ್ನು ನಾನು ಸಹಾಯ ಮಾಡ್ತೀನಿ ಎಂದರು. ಕೇಳದೆ ಅವಳನ್ನು, ನೀನು ತಯಾರಾಗುತ್ತಿರು, ನಾವು ಬಂದು ಸೀರೆ ಉಡಿಸುತ್ತೇವೆ ಎಂದು ಮೇಲಿನ ಕೋಣೆಗೆ ಕಳುಹಿಸಿದ್ದರು. ಅಷ್ಟರಲ್ಲಿ ಅವಳ ಗೆಳತಿ ಸೌಮ್ಯ ಕೂಡ ಬಂದಿದ್ದಳು.
ಸೂರ್ಯನಿಗೆ ಮಾತ್ರ ಚಡಪಡಿಕೆ ಹಾಗೇ ಇತ್ತು. ಅಷ್ಟು ದೊಡ್ಡ ಮಂತ್ರಿಗಳು ನಮ್ಮ ಮನೆಗೆ ಬರುತ್ತಾರೆ ಎಂದರೆ ತಮಾಷೆಯಲ್ಲ. ಮನೆ ತುಂಬ ಚಿಕ್ಕದು, ಏನು ತಿಳಿದುಕೊಳ್ಳುತ್ತಾರೋ ಏನೋ ಎನ್ನುವ ಸಂಕೋಚ ಅವನನ್ನು ಕಾಡುತ್ತಿತ್ತು. ಕಿರಣ ಮೊದಲೇ ಕರೆ ಮಾಡಿ, ಸೂರ್ಯ ಟೆನ್ಷನ್ ಮಾಡ್ಕೋಬೇಡ, ಅಣ್ಣ ಏನೂ ತಿಳಿದುಕೊಳ್ಳುವುದಿಲ್ಲ, ನೀನು ಯೋಚಿಸಬೇಡ ಎಂದು ಹೇಳಿದರೂ ಸಮಾಧಾನವಾಗಲಿಲ್ಲ ಸೂರ್ಯನಿಗೆ. ಒಂದು ಕಾರಿನಲ್ಲಿ ಭೈರ, ಜಯರಾಜ್, ದಕ್ಷಿಣಿ ಬಂದರೆ ಇನ್ನೊಂದು ಕಾರಿನಲ್ಲಿ ಕಿರಣನ ಅತ್ತೆ ಜಲಜ, ಮಾವ ರಾಮ್ ಬಂದಿದ್ದರು. ಕಿರಣ ಅಜ್ಜಿಯನ್ನು ಬಾ ಎಂದು ಕರೆದರೆ ಶುಭ ಕಾರ್ಯಕ್ಕೆ ನಾನು ಯಾಕೆ, ಒಳ್ಳೆಯದಾದರೆ ಸಾಕು, ನೀವೇ ಹೋಗಿ ಬನ್ನಿ ಎಂದಿದ್ದರು. ಇನ್ನು ಜಯರಾಜ್ ಕಾರ್ಯಕರ್ತರು ನಾವು ಬರ್ತೀವಿ ಎಂದರೆ ಎಲ್ಲರೂ ಹೋಗಿ ಅವರಿಗೆ ತೊಂದರೆ ಮಾಡಬಾರದು ಎಂದು ತಡೆದಿದ್ದರು. ಚಿನ್ನುವಿನ ಎದೆಯಲ್ಲಿ ತೀರದ ತಳಮಳ ಶುರುವಾಯಿತು. ಕಿರಣನ ಜೊತೆಯಲ್ಲಿ ಎಷ್ಟೇ ದಿನದಿಂದ ಒಡನಾಟವಿದ್ದರೂ ಇಂದು ಮದುಮಗಳಾಗಿ ಅವನ ಎದುರುಗೊಳ್ಳುವುದು ತೀರದ ನಾಚಿಕೆ ಆವರಿಸಿತು. ಸೂರ್ಯ ತಂಗಿಗೆಂದು ಹೊಸ ರೇಷ್ಮೆ ಸೀರೆ ತಂದಿದ್ದನು. ತಿಳಿ ನೀಲಿ ಸೀರೆಗೆ ಬಂಗಾರದ ಬಣ್ಣದ ಅಂಚಿನ ಸೀರೆ ಅವಳ ಅಂದಕ್ಕೆ ಇನ್ನಷ್ಟು ಮೆರುಗು ನೀಡಿತು. ಸೂರ್ಯ ನೆತ್ತಿಯ ಮೇಲೇರುವಷ್ಟರಲ್ಲಿ ಜಯರಾಜ್ ಕುಟುಂಬದವರು ಬಂದು ಇಳಿದಿದ್ದರು. ಕಾರಿನಿಂದ ಇಳಿದು ಬರೀ ಕೈಯಲ್ಲಿ ಹೋಗುತ್ತಿದ್ದ ದಕ್ಷಿಣಿಯನ್ನು ತಟ್ಟೆ ಯಾರು ತಗೋತಾರೆ ಎನ್ನುವ ಕಂಚಿನ ಕಂಠದಿಂದ ಬಂದ ಮಾತು ತಡೆಯಿತು. ಜಯರಾಜ್ ಅವರ ದಿಟ್ಟ ಮಾತಿಗೆ ಕಾರಿನ ಬಳಿ ಹೋಗಿ ಒಂದು ತಟ್ಟೆಯನ್ನು ಹಿಡಿದರೆ ಇನ್ನೊಂದು ತಟ್ಟೆಯನ್ನು ಭೈರ ಮತ್ತು ರಾಮ್ ಅವರ ಹೆಂಡತಿ ಜಲಜ ಅವರು ಒಳತಂದಿದ್ದರು. ವನಜ ಅವರ ಅಣತಿಯ ಪ್ರಕಾರ 4 ತಟ್ಟೆಯಲ್ಲಿ ಹಣ್ಣುಗಳು, ವೀಳ್ಯದೆಲೆ, ಅಡಿಕೆ, ಹೂವು ತಂದಿದ್ದರು. ಅಷ್ಟೇ ಅಲ್ಲದೆ ಜಯರಾಜ್ ಅವರೇ ಖುದ್ದಾಗಿ ಹೋಗಿ ಒಂದು ದುಬಾರಿ ಬೆಲೆಯ ರೇಷ್ಮೆ ಸೀರೆ ಕೂಡ ತಂದಿದ್ದರು. ಬಂದವರನ್ನು ತುಂಬ ಆದರದಿಂದ 2 ಜೋಡಿ ದಂಪತಿಗಳು ತುಂಬ ಖುಷಿಯಿಂದ ಬರಮಾಡಿಕೊಂಡರು. ಜಯರಾಜ್ ಮನದಲ್ಲಿ ಇವರನ್ನೆಲ್ಲ ನೋಡಿ ಖುಷಿಯಾಯಿತು. ಆದರೆ ದಕ್ಷಿಣಿಗೆ ಮಾತ್ರ ಅದೇ ದರ್ಪ, ಅದೇ ತಿರಸ್ಕಾರದ ನೋಟ. ಅನ್ನಪೂರ್ಣ ಮತ್ತು ಪದ್ಮ ಅವರು ಪ್ರೀತಿಯಿಂದ ಮಾತನಾಡಿಸಿದರೆ ಅವರ ಮಾತಿಗೆ ಅಸಡ್ಡೆ ತೋರಿದಳು. ಈ ನಡೆಯನ್ನು ಜಯರಾಜ್ ಮತ್ತು ಕಿರಣ್ ಗಮನಿಸಿದರೂ ಸುಮ್ಮನಾದರು. ಸೂರ್ಯನೇ ಮೊದಲಾಗಿ ತನ್ನ ಅಪ್ಪ, ಚಿಕ್ಕಪ್ಪ, ಅಮ್ಮ, ಚಿಕ್ಕಮ್ಮ ಮತ್ತು ಮಹಿಯನ್ನು ಪರಿಚಯ ಮಾಡಿಕೊಟ್ಟಿದ್ದನು. ಅಪ್ಪ, ಇವರು ಕಿರಣನ ಅಣ್ಣ, ಅತ್ತಿಗೆ ಎಂದು ಸೂರ್ಯನೇ ಪರಿಚಯ ಮಾಡಿಕೊಟ್ಟನು. ಕಿರಣ ತನ್ನ ಅತ್ತೆ ಮಾವನನ್ನು ಪರಿಚಯ ಮಾಡಿಕೊಂಡಿದ್ದನು. ಜಯರಾಜ್ ಎದುರಿಗೆ ಕೂರಲಾಗದೆ ಒಳಗೆ ಬಂದ ಜಲಜಾ ಅವರು ಹೆಂಗಸರ ಜೊತೆ ಸೇರಿ ಆತ್ಮೀಯವಾಗಿ ಬೆರೆತರು. ಕಿರಣ್ ಪಕ್ಕದಲ್ಲಿದ್ದ ರಾಮ್ ಅವರು ಮಾತ್ರ ಸುಮ್ಮನೆ ಕುಳಿತಿದ್ದರು. ಅವರು ಕಿರಣನಿಗೋಸ್ಕರ ಅಲ್ಲಿಗೆ ಬಂದಿದ್ದರು. ಪದ್ಮ, ತಡ ಆಗುತ್ತೆ, ಚಿನ್ನುನ ಕರ್ಕೊಂಡು ಬಾ ಎಂದು ಹೆಂಡತಿಗೆ ಹೇಳಿದರು ಚಂದ್ರೇಗೌಡರು. ಹಾಂ, ಕರ್ಕೊಂಡು ಬರ್ತೀನಿ ಎಂದು ಪದ್ಮ ಅವರು ಮೇಲೆ ಹೋದರು. ಕಿರಣ ತುಂಬ ಸಲ ಈ ಮನೆಗೆ ಬಂದಿದ್ದರೂ ಸಹ ಈ ಬಾರಿ ಅಳಿಯನಾಗಲು ಬಂದಿರುವ ಅವನ ಎದೆಯಲ್ಲಿ ಹೊಸ ಭಾವ ಮೂಡಿತು. ಅಲ್ಲದೆ ಎದುರಿಗೆ ತನ್ನಣ್ಣ ಕುಳಿತಿರುವುದರಿಂದ ಇನ್ನೂ ತಳಮಳವಾಯಿತು. ಎದ್ದು ಆಚೆ ಹೋಗೋಣ ಎಂದರೂ ಆಗಲ್ಲ ಎಂದು ಮುಜುಗರದಲ್ಲಿಯೇ ಕುಳಿತಿದ್ದನು. ಸಮಾಧಾನ ಎಂದರೆ ಅವನ ಪಕ್ಕದಲ್ಲಿ ಅವನ ಮಾವ ಕುಳಿತಿರುವುದು. ತಲೆ ತಗ್ಗಿಸಿ ಮೆಟ್ಟಿಲಿಳಿದು ಬರುತ್ತಿರುವುದನ್ನು ನೋಡಿದ ಜಯರಾಜ್ ಅವರಿಗೆ ಮೊದಲ ದಿನ ಅವಳಾಡಿದ ಮಾತು ನೆನಪಿಗೆ ಬಂದವು. ಹಾಗೆ ತುಟಿಯರಳಿಸಿದರು. ಮೊದಲ ಬಾರಿಗೆ ಚಿನ್ನುಳನ್ನು ನೋಡಿದ ದಕ್ಷಿಣಿಗೆ ಅವಳನ್ನು ನೋಡಿ ಗೊತ್ತಿಲ್ಲದೆ ವಾವ್ ಎಂದಿದ್ದಳು. ಕ್ಲಬ್ಗಳಲ್ಲಿ ತುಂಡುಡುಗೆ ಹಾಕಿ ಒಂದು ಮಣ ಮೇಕಪ್ ಮಾಡಿಕೊಂಡಿರುವವರನ್ನು ನೋಡಿದ್ದಳು. ಅಷ್ಟೇ ಅಲ್ಲ, ಇವಳ ಮುಂದೆ ಸಾತ್ವಿಕ ಕೂಡ ಕಡಿಮೆ ಸುಂದರಿ ಎನಿಸಿತು. ಮೋಡಿಗೆ ಒಳಗಾದವಳಂತೆ ಅವಳನ್ನೇ ನೋಡುತ್ತಿದ್ದಳು. ಕೆಳಗೆ ಇಳಿದು ಬಂದ ಚಿನ್ನುಗೆ ಎಲ್ಲರಿಗೂ ಜ್ಯೂಸ್ ಕೊಡು ಎಂದು ಟ್ರೇ ಅವಳ ಕೈಗೆ ನೀಡಿದರು ಅನ್ನಪೂರ್ಣ. ತಲೆ ತಗ್ಗಿಸಿ ಟ್ರೇ ಹಿಡಿದವಳಿಗೆ ಜಯರಾಜ್ ಅವರನ್ನು ಎದುರುಗೊಳ್ಳುವುದೇ ಭಯವಾಗಿತ್ತು. ಅವರನ್ನು ನೋಡಿದ ಮೊದಲ ದಿನವೇ ಬಾಯಿಗೆ ಬಂದ ಹಾಗೆ ಬೈದಿದ್ದಳಲ್ಲ, ಈಗ ಅವರ ಮನೆಗೆ ಸೊಸೆಯಾಗುತ್ತಿದ್ದಾಳೆ. ಅದನ್ನು ನೆನೆದವಳ ಎದೆಯಲ್ಲಿ ನಡುಕ ಶುರುವಾಯಿತು. ಅವಳ ಎದೆ ಬಡಿತ ಜೋರಾಗಿ ಅವಳಿಗೆ ಕೇಳಿಸಲು ಕೈಕಾಲು ನಡುಗಲು ಪ್ರಾರಂಭಿಸಿದವು. ಕತ್ತು ಬಗ್ಗಿಸಿ ಜ್ಯೂಸ್ ಹಿಡಿದು ಜಯರಾಜ್ ಅವರು ಜ್ಯೂಸ್ ತೆಗೆದುಕೊಂಡರೆ ದಕ್ಷಿಣಿ ನನಗೆ ಬೇಡ ಎಂದಳು. ಜಯರಾಜ್ ಒಮ್ಮೆಲೆ ಕಿಡಿಕಾರುವ ನೋಟ ನೋಡಿದರು. ಅವರ ನೋಟ ಅರ್ಥೈಸಿಕೊಂಡವಳು ತಟ್ಟನೆ ಜ್ಯೂಸ್ ತೆಗೆದುಕೊಂಡಳು. ಕಿರಣ ಮಾತ್ರ ತನ್ನವಳ ಅಂದವನ್ನು ಕಣ್ತುಂಬಿಕೊಳ್ಳುತ್ತಿದ್ದನು. ನಂತರ ಅಣ್ಣನ ಇರುವಿಕೆಯನ್ನು ನೆನೆದು ತಟ್ಟನೆ ನೋಟ ಬದಲಿಸಿದನು. ಚಿನ್ನು ಎಲ್ಲರಿಗೂ ಜ್ಯೂಸ್ ಕೊಟ್ಟವಳು ತನ್ನ ಅಣ್ಣ ನಿಂತಿದ್ದಲ್ಲಿಗೆ ಬಂದು ಅವನ ತೋಳು ಹಿಡಿದು ಪುಟ್ಟ ಮಗು ತನ್ನ ಅಮ್ಮನ ಸೆರಗಿನ ಹಿಂದೆ ಬಚ್ಚಿಟ್ಟುಕೊಳ್ಳುವ ಹಾಗೆ ಅಣ್ಣನ ಹಿಂದೆ ನಿಂತಳು. ಸೂರ್ಯನಿಗೆ ತನ್ನ ತಂಗಿಯನ್ನು ಈ ಅಲಂಕಾರದಲ್ಲಿ ನೋಡಿ ತಂಗಿಗೆ ಹಿಂದೆ ಮದುವೆ ಮಾಡುತ್ತಿದ್ದೀನೇನೋ ಎನ್ನುವಷ್ಟು ದುಃಖ ಆವರಿಸಿತು. ತನ್ನ ತಂಗಿಯನ್ನು ಯಾರೋ ತನ್ನಿಂದ ದೂರ ಮಾಡುತ್ತಿದ್ದಾರೆ ಎನ್ನುವ ಭಾವ ಮೂಡಿತು. ಎದೆಯಲ್ಲಿ ಹೇಳಲಾಗದ ತಳಮಳ ಶುರುವಾಯಿತು. ಆಗಲೇ ಎಷ್ಟು ತಡೆದರೂ ದುಃಖ ಉಮ್ಮಳಿಸಿ ಕಣ್ಣಿನಲ್ಲಿ ನೀರು ತುಂಬಿತು. ಎಲ್ಲಿ ಎಲ್ಲರ ಮುಂದೆಯೂ ಕಣ್ಣೀರು ಜಾರುವುದೋ ಎಂದು ಹೆದರಿ ತಂಗಿ ಹಿಡಿದಿದ್ದ ಕೈಯನ್ನು ಮೆಲ್ಲನೆ ಬಿಡಿಸಿಕೊಂಡು ಮನೆಯ ಹಿಂದೆ ಹೋದನು. ಸೂರ್ಯನ ಕಣ್ಣಂಚಿನಲ್ಲಿದ್ದ ನೀರನ್ನು ಆಗಲೇ 2 ಕಣ್ಣು ಗಮನಿಸಿದವು. ಮುಂದುವರಿಯುವುದು.